ಕರೆದು ಬುದ್ಧಿ ಹೇಳಿ ಕಳಿಸಬಹುದಾದಂತಹ ಪ್ರಕರಣಕ್ಕೆ ಕಿಡ್ನಾಪ್ ಮಾಡಿ ಮರ್ಡರ್ ಕೇಸ್ನಲ್ಲಿ ಈಗ ಸಿಕ್ಕಾಕೊಂಡಿರುವ ದರ್ಶನ್ ಅಂಡ್ ಗ್ಯಾಂಗ್ ನಿನ್ನೆ ಇಡೀ ದಿನ ಪೊಲೀಸ್ ವಿಚಾರಣೆಯನ್ನ ಎದುರಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಲಾಕ್ಅಪ್ನಲ್ಲಿ ಡಿ ಗ್ಯಾಂಗ್ ಇದೆ. ಎರಡು ದಿನ ಕಳೆದಿದ್ದಾರೆ ದರ್ಶನ್ಗೆ ಸಂಕಷ್ಟಕ್ಕೆ ತಳ್ಳಿದ ಒಂದು ಕ್ಷಣದ ಕ್ರೌರ್ಯ. 2 ರಾತ್ರಿ ಲಾಕಪ್ನಲ್ಲಿ ಕಳೆದಿದೆ ಐಡಿ ಗ್ಯಾಂಗ್. ನೆನೆ ಶೆಡ್ಡಿ ಕರ್ಕೊಂಡು ಹೋಗುವ ಮಹಜರನ್ನ ಕೂಡ ನಡೆಸಿದ್ದಾರೆ ಪೊಲೀಸರು. ಇವತ್ತು ಆರೋಪಿಗಳನ್ನ ಮತ್ತಷ್ಟು ವಿಚಾರಣೆಯನ್ನ ಮಾಡ್ತಾರೆ. ಸ್ಪಾಟ್ ಮಹಜರು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ಎಲ್ಲ ಪ್ರಕರಣದಲ್ಲೂ. ಇಲ್ಲೂ ಕೂಡ ಅವ್ರು 6 ದಿನ ಕೇಳಿರುವಂಥದ್ದೇ ಸಾಕ್ಷಿಗಳನ್ನ ಕಲೆ ಹಾಕೋಕೆ. ಅವರು ಒಂದೇ ಸೆಷನಲ್ಲಿ ಹೇಳಿಬಿಡ್ಬೋದು, ಹಿಂಗಾಯ್ತು, ಹಿಂಗೆ ಕರ್ಸಿದ್ವಿ, ಹಿಂಗೆ ಕಿಡ್ನಾಪ್ ಮಾಡಿ ಹೊಡೆದ್ವಿ, ಸತ್ತೋದ, ಇಲ್ಲಿ ಬಿಸಾಕಿದ್ವಿ ಅಂತ ಹೇಳಿದ್ರೂ ಕೂಡ ಪೊಲೀಸರು ಬಹಳ ಡೀಟೇಲ್ಡ್ ಆಗಿ ಇಂಟರ್ನಲ್ ಡೀಟೇಲ್ಸ್ನು ಕೂಡ ತೆಗಿತಾ ಹೋಗ್ತಾರೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ಆ ಇಡೀ ಗ್ಯಾಂಗ್ ಸಮ್ಮುಖದಲ್ಲಿ ದರ್ಶನ್ ಆಗಿರ್ಬೋದು, ಆ ಪವಿತ್ರ ಗೌಡ ಆಗಿರ್ಬೋದು, ಇನ್ನುಳಿದಂತೆ ಎಲ್ಲರನ್ನೂ ಕರೆದು ಕೂಡ ಆ ಮೋರಿಯಿಂದ ಹಿಡಿದು ಮಗದೊಂದು ಕಡೆ ಆ ಶೆಡ್ ಏನಿತ್ತು ಆ ಶೆಡ್ನಲ್ಲಿ ನಿಲ್ಲಿಸಿ ಸ್ಥಳ ಮಹಜರು ಮಾಡಿದ್ರು. ಒಂದು ಕಡೆ A1 ಆರೋಪಿ, A2 ಆರೋಪಿ, A3 ಆರೋಪಿ ಅಂತ ನೋಡ್ತಾ ಇದ್ದೀರಿ, A4 ಆರೋಪಿ ಅಂತ ಒಟ್ಟು 13 ಜನ ಇದೀಗ ಇಡೀ ಗ್ಯಾಂಗ್ ಏನಿದೆ ಕಿಡ್ನಾಪ್ ಮತ್ತು ಮರ್ಡರ್ ಕೇಸ್ನಲ್ಲಿ ಸಿಕ್ಕಾಕೊಂಡಿರುವ ಆರೋಪಿಗಳ ಗ್ಯಾಂಗ್ ಪೊಲೀಸರ ಕಸ್ಟಡಿಯಲ್ಲಿದೆ. ಇದು ಇವತ್ತು ಏನೇನಾಗ್ಬೋದು, ನಿನ್ನೆ ಏನೆಲ್ಲ ಆಯಿತು ಅನ್ನೋದನ್ನ ಬಹಳ ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ. ಇವತ್ತು ಕೂಡ ಆರೋಪಿಗಳನ್ನು ವಿಚಾರಣೆ ಮಾಡ್ತಾರೆ ಪೊಲೀಸರು. ಕರೆದು ಬುದ್ಧಿ ಹೇಳಿ ಕಳಿಸಿ ಅಬ್ಬಬ್ಬಾ ಅಂದರೆ 1-2 ಪೆಟ್ಟು ಕೊಟ್ಟು ಕಳಿಸಿದ್ರೂ ಕೂಡ ಇವತ್ತು ಈ ಪ್ರಕರಣ ಇಲ್ಲಿ ತನಕ ಬರ್ತಾ ಇರಲಿಲ್ಲ. ದರ್ಶನ್ ಪೊಲೀಸರ ಜೊತೆ ಹಿಂಗೆ ಕೈ ಕಟ್ಕೊಂಡು ನಿಂತ್ಕೊಳ್ಬೇಕಾದ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಇಡೀ ಗ್ಯಾಂಗ್ ಗಮನಿಸ್ತಾ ಇದ್ದೀರಿ ನೀವು. ಈ A1 A3 ಆರೋಪಿ, A4 ಆರೋಪಿ ಅಂತ 3ನೇ ಇದರಿಂದ ಶುರುವಾಗುವಂತಹ 13 ತನಕ ಕೂಡ ಅವರ ಅಪ್ಪ ಅಮ್ಮ ಗಂಡ ಹೆಂಡತಿ ಹೆಂಡತಿ ಮಕ್ಕಳೆಲ್ಲರೂ ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ನನ್ನ ಮಗ ಇಂಥವನಲ್ಲ, ನನ್ನ ಗಂಡ ಇಂಥವನಲ್ಲ ಅಂತ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಾಘು ನೀಡ್ತಾರೆ. ಗುಡ್ ಮಾರ್ನಿಂಗ್ ರಾಘು. ಈ ಒಂದು ಪ್ರಕರಣದಲ್ಲಿ ನಿನ್ನೆ ಆಗಿರುವಂತಹ ಬೆಳವಣಿಗೆ ಒಂದು ಕಡೆ, ಮಗದೊಂದು ಕಡೆ, ವೆರಿ ಕ್ವಿಕ್ ಅಪ್ಡೇಟ್ ಇವತ್ತೇನೆಲ್ಲ ಆಗ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಅನ್ನೋದಾದ್ರೆ ರಾಘು. ವೆರಿ ಗುಡ್ ಮಾರ್ನಿಂಗ್ ವಿದ್ಯಾ. ಇವತ್ತು ಪ್ರಮುಖವಾಗಿ 4 ಆರೋಪಿಗಳೇನಿದ್ದಾರೆ, ಯಾರೆಲ್ಲ ಕಿಡ್ನಾಪ್ ಮಾಡಿದ್ರು ಅವರನ್ನು ಇವತ್ತು ಮಹಜರ್ ಮಾಡುವಂಥ ಕೆಲಸವನ್ನು ಸದ್ಯ ಪೊಲೀಸ್ ಇಲಾಖೆ ಮಾಡುವಂಥದ್ದು. ಅವರೆಲ್ಲರನ್ನ ಕೂಡ ಚಿತ್ರದುರ್ಗಕ್ಕೆ ಕರೆದುಕೊಂಡು ಹೋಗಿ ಮಹಜರ್ ಮಾಡುವಂಥ ಕೆಲಸವನ್ನು ಮಾಡುತ್ತೆ. A3 ಆರೋಪಿಗಳಾಗಿರುವಂಥ A3 ಆರೋಪಿ ಸೂಚನೆ ಮೇರೆಗೆ ಯಾರೆಲ್ಲ ಕಿಡ್ನಾಪ್ ಮಾಡಿದ್ರು, ಎಕ್ಸಾಂಪಲ್ ಈಗ ರಾಘವೇಂದ್ರ ಅವರು ಇರ್ಬೋದು, ಕಾರ್ತಿಕ್, ನಂದೀಶ್, ಪವನ್, ಈ 4 ಜನ ಏನಿದ್ರು, ಈ 4 ಜನರನ್ನ ಸದ್ಯ ಸ್ಥಳ ಮಹಜರಿಗೆ ಚಿತ್ರದುರ್ಗಕ್ಕೆ ಕರೆದುಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಎಲ್ಲ ಸಿದ್ಧತೆಗಳನ್ನು ಸದ್ಯ ಪೊಲೀಸ್ ಇಲಾಖೆ ಮಾಡ್ಕೊಳ್ತಾ ಇರುವಂಥದ್ದು. ಪ್ರಮುಖವಾಗಿ ಅಲ್ಲಿ ಅಂದ್ರೆ ಚಿತ್ರದುರ್ಗದಲ್ಲಿ ಎಲ್ಲಿ ಇವರು ಆ ವ್ಯಕ್ತಿಯನ್ನ ರೇಣುಕಾಸ್ವಾಮಿಯನ್ನ ಪಿಕ್ ಮಾಡಿದ್ರು ಆ ಜಾಗಕ್ಕೆ ಕರೆದುಕೊಂಡು ಹೋಗಿ ಮಹಜರು ಮಾಡುವಂತ ಕೆಲಸವನ್ನ ಮಾಡ್ತಾರೆ. ನಿನ್ನೆ ದರ್ಶನ್ ಜೊತೆಗೆ ಟೀಮ್ ಏನಿದೆ ಆ ಟೀಮನ್ನ ಬೆಂಗಳೂರಿನ 2 ಭಾಗಗಳಲ್ಲಿ ಕರೆದುಕೊಂಡು ಹೋಗಿ ಮಹಜರು ಮಾಡುವಂತ ಕೆಲಸವನ್ನ ಮಾಡಿದ್ರು. ಬಟ್ ಆದ್ರೆ ಇವತ್ತು 4 ಆರೋಪಿಗಳನ್ನ ಮಾತ್ರ ಚಿತ್ರದುರ್ಗಕ್ಕೆ ಕರೆದುಕೊಂಡು ಹೋಗುವಂತ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ 4 ಮಾತ್ರ ಅಲ್ಲಿಂದ ಪಿಕ್ ಮಾಡಿರುವಂತ ಕಾರಣಕ್ಕಾಗಿ ಇವರನ್ನ ಮಾತ್ರ ಅಲ್ಲಿ ಕರೆದುಕೊಂಡು ಹೋಗಿ ಸ್ಥಳ ಮಹಜರು ಮಾಡುವಂತ ನಿಟ್ಟಿನಲ್ಲಿ ಸದ್ಯ ಎಲ್ಲ ರೀತಿಯಾದಂತಹ ಸಿದ್ಧತೆಗಳು ಮಾಡ್ಕೊಳ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಆರೋಪಿಗಳನ್ನ ಕರೆದುಕೊಂಡು ಹೋಗುವಂತ ಕೆಲಸಗಳಾಗುತ್ತೆ. ನೇರವಾಗಿ ಇಲ್ಲಿಂದ ಚಿತ್ರದುರ್ಗಕ್ಕೆ ಕರೆದುಕೊಂಡು ಹೋಗಿ 4 ಆರೋಪಿಗಳೇನಿದ್ದಾರೆ ಆ 4 ಆರೋಪಿಗಳನ್ನ ಕೂಡ ಅಲ್ಲಿ ಸ್ಥಳ ಮಹಜರು ಮಾಡುವಂತ ಕೆಲಸವನ್ನ ಮಾಡ್ತಾರೆ. ನಂತರ ವಾಪಸ್ ಕರೆದುಕೊಂಡು ಬರುವಂತ ಕೆಲಸ ಕೂಡ ಆಗುತ್ತೆ. ಇದೇ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಎಲ್ಲರನ್ನ ಕೂಡ ಮತ್ತೆ ವಾಪಸ್ ಕರೆದುಕೊಂಡು ಬಂದು ಮತ್ತೆ ವಿಚಾರಣೆ ಅಂದ್ರೆ ಆ ಮಹಜರ ನಂತರದಲ್ಲಿ ಏನೆಲ್ಲ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡಿರ್ತಾರೆ ಆ ಆಧಾರದ ಮೇಲೆ ಒಂದಷ್ಟು ವಿಚಾರಣೆಯನ್ನ ಮಾಡುವಂತ ಸಾಧ್ಯತೆ ಇದೆ. ವಿದ್ಯಾ.